ದೇವರಾಜ ಅರಸು ಅವರ ವಿರುದ್ಧ ಮೇಲ್ಜಾತಿಯವರಿದ್ರು ಅಂದ್ರೆ ನೀವು ಸಿದ್ದರಾಮಯ್ಯನವರ ವಿರುದ್ಧ ಬಿಡ್ತಾರಾ ಅಂದ್ರೆ ಮೇಲ್ಜಾತಿಯವರು ಬಿಡ್ತಾರಾ ಅಂತಾನೆ ಹೇಳ್ತಾ ಇದ್ದೀರಿ ತಾನೆ? ಸಿಂಪಲ್ ಅದು ಆ ಲಾಜಿಕ್ನ ನಾವು ಲೆಟ್ ಅಸ್ ಅಕ್ಸೆಪ್ಟ್ ಇನ್ ಇಂಡಿಯನ್ ಸೊಸೈಟಿ. ಓಕೆ, ಈ ರಾಷ್ಟ್ರದ ಸಮಾಜದಲ್ಲಿ ಏನಂದರೆ ಒಬ್ಬ ದುರ್ಬಲ ವರ್ಗದವನು, ಯಾಕಂದರೆ ಇನ್ನೂ ನಾವು ಆ ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ. 75 ವರ್ಷ ಭಾಳ ದೊಡ್ಡದಲ್ಲ. ನಾವೆಲ್ಲ ಗುಲಾಮರಾಗಿದ್ದವರು ರಾಜ ಮಹಾರಾಜರ ಕೆಳಗಡೆ. ಇಲ್ಲಾಂದರೆ ಅದು ಹಲವಾರು ದೊಡ್ಡ ಚರ್ಚೆ ಆಗುತ್ತೆ. ಅದು ಪ್ರಜಾಪ್ರಭುತ್ವ ಬಂದ ಮೇಲೆ ಪ್ರತಿಯೊಬ್ಬನಿಗೂ ಸಹ ಹಕ್ಕಿದೆ, ಸಮಾನತೆ, ಸಮಾಜ ಅಂತ ಬಂದಾಗ ಇವ್ರು ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರಲ್ಲಪ್ಪ ಅಂತ ಜಾತಿ ಹೆಸರಲ್ಲೇ ಬೈತಾರಲ್ಲ. ಜಾತಿ ಹೆಸರಿಡದೆ ಬೈಯೋದು ನಿಮಗೆ, ಬೇರೇನು ಬೈಯೋದಿಲ್ಲ. ಅವನೇನಯ್ಯ ಅಂತ. ಅದನ್ನು ಸಿದ್ದರಾಮಯ್ಯ ಯಶಸ್ವಿಯಾಗಿ ಎದುರಿಸ್ತಾ ಇದ್ದಾರೆ. ತಾವೇನು ಹೇಳಿದ್ರಿ, ನೀವೆಲ್ಲ ಜೊತೆಗಿದ್ದೀರಾ ಅಂತ. ಸಿದ್ದರಾಮಯ್ಯನವರ ಆ ಒಂದು ಬದ್ಧತೆ ಇದೆ ನೋಡಿ. ಈ ಅಹಿಂದ ಅನ್ನೋ ವಿಚಾರ, ನಾನು ಅಹಿಂದ ಅಲ್ಲ, ನಾನು ಸಾಮಾಜಿಕ ನ್ಯಾಯದವನು. ಅಹಿಂದ ಅನ್ನೋ ಬದ್ಧತೆಗೆ ಈಗ ನನ್ನಂಥವನು ವಿರೋಧ ಮಾಡಿದೆ ಸರಿ ಇಲ್ಲ ಅಂಥೇಳಿ ಅವ್ರಿಗೆ ನಾವು ಬೆಂಬಲ ಕೊಡ್ತಾ ಇರೋದು ಅಷ್ಟೇ ವಿನಃ ಬೇರೆ ಏನು ನಿರೀಕ್ಷೆ ನಮ್ಮದು ಇಲ್ಲ ಅವ್ರ ಹತ್ರ. ಆದರೆ ಅವರ ಬದ್ಧತೆಗೋಸ್ಕರ ಇರೋದ್ರಿಂದ ಅವ್ರು ಉಳ್ಕೊಂಡಿದ್ದಾರೆ. ಮತ್ತು ಒಂಥರ ನಿರಾಸೆ ಆಗ್ಬಿಟ್ಟಿದ್ದೀರಿ ಅಂತ ತಾವು ಕೇಳಿದ್ರಿ. ಅಯ್ಯೋ ಸಿದ್ದರಾಮಯ್ಯನವ್ರು ಹಂಗಾಗಿದ್ರು ಅಂತ ನಾನು ಸಂತೃಪ್ತ ಜೀವನದಲ್ಲಿ ಅನ್ನೋ ಥರ. ನೀವು ಅವರ ಅನುಭವವನ್ನು ನೀವು ಯಾಕಂದರೆ ತುಂಬಿದ ಕೊಡ ತುಳ್ಕೋದಿಲ್ಲ. ಅಧಿಕಾರವನ್ನು ನೋಡಿದ್ದಾರೆ, 2 ಸಲ ಮುಖ್ಯಮಂತ್ರಿ, 17-18 ಸಲಿನೋ ಬಜೆಟು. ಇದಕ್ಕೇನೆ ಏನು ಬೇಕು, ಏನಾಗುತ್ತೆ ಅನ್ನೋದು ನೀವು ಸೈಕಾಲಜಿಸ್ಟ್ನ ಕೇಳಿ. ಸಾವಿರಾರು ಜನ ನೋಡ್ತೀವಿ, ಇದಕ್ಕೆ ಬಂದಿರ್ತಾನೆ ಅಂತ ಹೇಳ್ಬಿಡ್ಬೋದು. ಆ ಥರ ಅವರು ಗಿಣಿಶಾಸ್ತ್ರ ಕವಡೆಶಾಸ್ತ್ರ ಕೇಳ್ದೇನೆ ಕೂತ್ರೆ ಹೆಂಗಿದೆಯಪ್ಪ ಲಕ್ಷಣ ಅಂತ ಅವ್ರು ಹೇಳ್ಬೋದು. ಆ ಥರ ನಿರಾಸಯವಾಗಿ ಇದು ಇಷ್ಟೇ ಆಗೋದು. ಅಂದರೆ ಮುಲ್ಲಾಕ ದೊಡ್ಡ ಮಸ್ಜಿದ್ ತಕ್ಕಂತಾರೆ ನೋಡಿ ಹಿಂದಿನಲ್ಲಿ. ಇಷ್ಟೇ ದೂರ ಓಡೋದು ಈ ಕುದುರೆ ಅನ್ನೋದು ಗೊತ್ತವ್ರಿಗೆ. ಅದಕ್ಕೆ ಅವ್ರು ನಿರಾಸವಾಗಿದ್ದಾರೆ. ಓಕೆ.